ಡಾಕ್ಟರ್ ಕೃಷ್ಣನ ಉಳಿಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಕೃಷ್ಣನ? ಯಾವ ಕೃಷ್ಣ? ನಮ್ ಕೃಷ್ಣ ಆಶ್ರಮಕ್ಕೆ ವಾಪಸ್ ಬಂದಿದ್ದಾನ? ಅಲ್ಲ ಶಾಂತನು, ಇದು ಬೇರೆ ಕೃಷ್ಣ. ನಮ್ಮ ಆಶ್ರಮಕ್ಕೆ ಬಂದಿರೋ ಹೊಸ ಪೇಷಂಟ್ ಕೃಷ್ಣ. ಅವನ್ಗೆ ಫುಡ್ ಪಾಯ್ಸನ್ ಆಗಿದೆ. ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೀವಿ. ಬನ್ನಿ ಗುರುಜಿ, ಹೊರಡೋಣ. ಅಕ್ಕ, ಇನ್ನೊಂದು ಮಾತು, ನಿನ್ ಗಂಡ ಮತ್ತೆ ನಿನ್ ಮಗಳನ್ನ ನಮ್ಮ ವಶಕ್ಕೆ ತಗೋಬೇಕು. ಅವ್ರು ನಮ್ಮ ಕಡೆ ಬಂದು ಅಂದ್ರೆ ಮುಗೀತು. ಇಡೀ ದೇಸಾಯಿ ಕುಟುಂಬನೇ ನಮ್ಮ ಕೈ ವಶ ಮಾಡ್ಕೊಬೋದು. ಯಾವುದೇ ಅನುಮಾನ ಇಲ್ಲ. ಸರಿ, ಜಾನಕಿ ಹತ್ರ ನಾನು ಮಾತಾಡ್ತೀನಿ. ಆ ಕೃಷ್ಣ ಸತ್ತೇ ಸಾಯ್ತಾನೆ. ಆ ಕೃಷ್ಣ ನಿನ್ ಮಗಳು ತುಂಬಾ ಹಚ್ಕೊಂಡಿಲ್ಲಲ್ವಾ? ಅಂತ ಕೃಷ್ಣನ್ ರಾಧಿಕಾನೇ ಕೊಂದಿದ್ದು ಅಂತ ಸಣ್ಣ ಅನುಮಾನದೊಳನ ನಿನ್ ಮಗಳು ತಲೆಗೆ ತುಂಬಿಸು. ಅಷ್ಟು ಸಾಕು. ನಿನ್ನ ಮಗಳು ಆ ರಾಧಿಕನ್ ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾಳೆ. ನಮಗೂ ಅದೇ ಅಲ್ವಾ ಬೇಕಾಗಿರೋದು. ಹಲೋ, ಹೇಳು. ಹೌದಾ? ಸರಿ ಸರಿ, ಕಾಲ್ ಇಡು, ಆಮೇಲೆ ಮಾಡ್ತೀನಿ. ಅಕ್ಕ, ಡಾಕ್ಟ್ರುಗಳು ಎಷ್ಟು ಪ್ರಯತ್ನ ಪಟ್ಟರು ಬ್ಲೀಡಿಂಗ್ ನಿಲ್ಸಕ್ಕಾಗ್ತಿಲ್ವಂತೆ. ಕೃಷ್ಣ ಸತ್ ಹಾಗೆ ಅನ್ಕೋ. ಅಬ್ಬಾ, ಎಂತ ಸುದ್ದಿ ಹೇಳಿದಲ್ಲೋ. ಬಹಳ ದಿವಸದ ನಂತರ ಇಷ್ಟೊಂದು ಖುಷಿ ಆಗ್ತಿದೆ ನನಗೆ. ಅಕ್ಕ, ನಮಗೋಸ್ಕರ ಪ್ರಾಣನೇ ಕೊಡ್ತಿರೋ ಕೃಷ್ಣ ಸ್ವರ್ಗ ಸೇರ್ಲಿ ಅಂತ ದೇವ್ರ ಮುಂದೆ ದೀಪ ಹಚ್ಚು. ಇನ್ನೊಂದು ಮಾತು, ನಾವಿಲ್ಲಿ ಮಾತಾಡೋದು ಇಲ್ಲಿಗೆ ಮರಿಬೇಕು. ಇಂಥ ಕೆಲಸ ಮಾಡಿದ್ವಿ ಅಂತ ನಮಗೂ ಗೊತ್ತಾಗ್ಬಾರ್ದು, ಹಾಗೆ ಮರಿಬೇಕು. ಇಲ್ಲ ಅಂದ್ರೆ ಪೊಲೀಸ್ನವರು ನಮ್ಮ ಮನೆ ಬಾಗಿಲು ತಟ್ಟಿದ್ರೆ ಕಷ್ಟ. ನಾನು ಹುಷಾರಾಗಿರ್ತೀನಿ, ನೀನು ಹುಷಾರಾಗಿರಷ್ಟೆ. ಸರಿನಾ? ಡಾಕ್ಟರ್, ಕೃಷ್ಣ ಹೇಗಿದ್ದಾನೆ? ಗುರುಜಿ, ಕೃಷ್ಣನಿಗೆ ಆಶ್ರಮದಲ್ಲಿ ಏನು ಆಹಾರ ಕೊಡ್ತಾ ಇದ್ರಿ? ಯಾಕೆ ಡಾಕ್ಟರ್? ಅವನು ತಿಂದಿರೋ ಆಹಾರದಲ್ಲಿ ಪಾಯ್ಸನ್ ಮಿಕ್ಸ್ ಆಗಿದೆ. ಅವನನ್ನು ಬದುಕಿಸಿಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗೆ ಹೇಳಬೇಡಿ ಡಾಕ್ಟರ್. ಅವನು ತುಂಬ ಪಾಪದ ಹುಡುಗ. ಏನಾದರೂ ಮಾಡಿ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈ ವಿಷಯನ ದೇಸಾಯಿಗಳಿಗೆ ತಿಳಿಸ್ಬಿಡಿ. ಕೃಷ್ಣ ಕೃಷ್ಣ. ಏನು ಮಗಳೇ ಇದು? ಗುರುಜಿ, ಕೃಷ್ಣನ ಬೇರೆ ಹಾಸ್ಪಿಟ್ಲಿಗೆ ಸೇರಿಸೋಣ. ಜಾನಕಿ, ಈ ಸುತ್ತಮುತ್ತ ಇರೋದು ಇದೊಂದೇ ಹಾಸ್ಪಿಟಲ್. ಇಲ್ಲಿನೂ ಚೆನ್ನಾಗಿ ನೋಡ್ಕೊಳ್ತಾರಮ್ಮ. ಕೃಷ್ಣ ಇರೋ ಪರಿಸ್ಥಿತಿಯಲ್ಲಿ ಬೇರೆ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. सर्वेषां स्वस्ति भवतु सर्वेषां
शान्तिर्भवतु सर्वेषां पूर्णं भवतु सर्वेषां मङ्गलं भवतु। ಗುರುಜಿ, ಅರ್ಜೆಂಟಾಗಿ ಓ ಪಾಸಿಟಿವ್ ಬ್ಲಡ್ ಬೇಕಾಗಿದೆ, ಬೇಗ ತರಿಸಿ. ಈಗಾಗಲೇ ನಮ್ಮ ಹತ್ರ ಒಂದು ಬಾಟ್ಲ್ ಬ್ಲಡ್ ಇದೆ, ಆದರೆ ಇನ್ನೊಂದು ಬಾಟ್ಲಿ ಬೇಕಾಗ್ಬೋದು. ಬ್ಲಡ್ ಬ್ಯಾಂಕಿಂದ ಬೇಗ ತರಿಸಿ, ಆದಷ್ಟು ಬೇಗ ತರಿಸಿದ್ರೆ ಒಳ್ಳೆಯದು. ಗುರುಜಿ, ಕೃಷ್ಣಂಗೆ ನಾನು ರಕ್ತ ಕೊಡ್ತೀನಿ, ನಂದು ಅದೇ ಗುಂಪಿನ ರಕ್ತ. ಹಾಗಾದ್ರೆ ಬೇಗ ಬನ್ನಿ, ಬೇಗ ಬನ್ನಿ. ಕೃಷ್ಣ ಕೃಷ್ಣ. ಬಾನು, ಪಾಪ ಕೃಷ್ಣ ಉಳಿಯೋ ಹಾಗೆ ಇಲ್ವಂತೆ ಕಣೆ. ಹೌದಾ? ಏನಾಗಿತ್ತು ಭಾಗ್ಯ ಕೃಷ್ಣನ್ಗೆ? ಏನಾಗಿತ್ತು ಅಂತ ಗೊತ್ತಾಗ್ತಿಲ್ಲ, ಆದ್ರೆ ಕೃಷ್ಣ ಬರೀ ರಕ್ತವಾಂತಿ ಮಾಡ್ಕೊಳ್ತಿದ್ದ ಗೊತ್ತಾ? ಹೌದಾ? ಬಾ ಭಾಗ್ಯ, ಆಸ್ಪತ್ರೆಗೆ ನಾವು ಹೋಗಿ ಕೃಷ್ಣನ್ ನೋಡ್ಕೊಂಡ್ ಬರೋಣ. ಸರಿ ಬಾ. ಒಂದ್ ನಿಮಿಷ. ಕೃಷ್ಣ ಆಸ್ಪತ್ರೆ ಸೇರಿದನ? ಹೌದು, ಗೊತ್ತಿಲ್ವಾ ನಿನ್ಗೆ? ಕೃಷ್ಣ ಆಶ್ರಮಕ್ಕೆ ಯಾವಾಗ ಬಂದ? ಅದು ಏನಂದ್ರೆ ಇದು ನಮ್ ಕೃಷ್ಣ ಅಲ್ಲ, ಬೇರೆ ಕೃಷ್ಣ. ಈ ಆಶ್ರಮದಲ್ಲಿರೋದು ಒಬ್ನೇ ಕೃಷ್ಣ ಅಲ್ವಾ? ಇಲ್ಲ ಶಾಂತನು, ಇಬ್ರಿದ್ದಾರೆ, ನಿನಗ್ ಗೊತ್ತಿಲ್ಲ ಅನ್ಸುತ್ತೆ ಅಷ್ಟೇ. ಬಾಬಾನು ಹೋಗೋಣ.
ಎಲ್ಲಿಂದ ಬಂದು ಒಕ್ಕರ್ಸ್ಕೊಂಡ್ಲೇನೋ ನಾವು ಮಾಡೋ ಕೆಲ್ಸಕ್ಕೆಲ್ಲ ಕಲ್ಲು ಹಾಕ್ತಿದ್ದಾಳೆ. ಆ ಶಾಂತನಿಗೆ ವಿಷ ಹಾಕೋ ಬದಲು ಇವಳಿಗೆ ಹಾಕ್ಬೇಕಿತ್ತು. ನನ್ನ ಪಿತ್ತ ನೆತ್ತಿಗೆರ್ತಿದೆ. ಇದನ್ನ ನಾಳೆನೆ ಹೋಗಿ ಮಾಡ್ತೀನಿ. ಹೋಗ್ಲಿ ಬಿಡು ನಂಜು, ಏನ್ ಮಾಡಕ್ಕಾಗುತ್ತೆ. ಆದ್ರೆ ನೀ ಹೇಳಿದ ಪ್ರಕಾರ ಅವನು ಬದುಕೋದಕ್ಕೆ ಸಾಧ್ಯ ಇಲ್ಲ, ಹೌದಿಲ್ಲ? ಬದುಕೋದಕ್ಕೆ ಚಾನ್ಸೇ ಇಲ್ಲ ಅಕ್ಕ. ಅಂತ ಪವರ್ಫುಲ್ ಪಾಯ್ಸನ್ ಅದು. ಆದ್ರ ದೈವ ಭಕ್ತ ಬಂದು ಏನ್ ಮಾಡ್ತಾಳೆ ಯಾರಿಗೊತ್ತು. ನಾವೇನ್ ಮಾಡಿದ್ರು ಪಾರ್ ಆಗ್ತಾನೆ ಇದ್ದಾಳೆ. ಅವಳೊಂದು ದೇವ್ರ ಪ್ರತಿನಿಧಿನ. ನಾವು ಮಾಡೋ ಕೆಲಸ ಎಲ್ಲ ಎಕ್ಕುಟ್ಕೊಂಡು ಹೋಗ್ತಿದೆ. ನಂಜು, ನಾವು ಮಾಡಿರೋ ಮೊದಲ ಪ್ರಯತ್ನನೇ ಇಷ್ಟು ಫಲ ಕೊಟ್ಟಿದೆ ಅಂದ್ರೆ ಯಾಕೆ ಯೋಚನೆ ಮಾಡ್ತೀಯಾ? ನಮ್ಗಿನ್ನೂ ಮುಂದೆ ಅವಕಾಶ ಇದೆ. ನನಗಷ್ಟು ತಾಳ್ಮೆ ಇಲ್ಲ ಅಕ್ಕ. ಅವಳು ಸಾಯ್ಬೇಕು, ಇಲ್ಲ ಜೈಲಿಗೆ ಹೋಗ್ಬೇಕು. ಒಟ್ನಲ್ಲಿ ಮನೆಯಿಂದ ಹೊರಗೆ ಹೋಗ್ಬೇಕು. ಅಷ್ಟೇ ನನಗೆ ಬೇಕಾಗಿರೋದು. ಈಗಲೂ ಕಾಲ ಮಿಂಚಿಲ್ಲ ಕಣೋ. ಕೃಷ್ಣ ಸತ್ರು ಜೈಲಿಗೆ ಹೋಗ್ತಾಳೆ, ಬದುಕಿದ್ರೆ ಜೈಲಿಗೆ ಹೋಗ್ತಾಳೆ. ಪೊಲೀಸರೇನು ಅವಳನ್ನು ಸುಮ್ಮನೆ ಬಿಡ್ತಾರೆ ಅನ್ಕೊಂಡ್ಯಾ? ಅವಳನ್ನ ವಿಚಾರಿಸ್ತಾನೆ ಇರ್ತಾರೆ. ಆ ಚಿತ್ರಹಿಂಸೆ ತಡ್ಕೊಳಕ್ಕಾಗದೆ ಮನೆ ಬಿಟ್ಟು ಹೋದ್ರೂ ಹೋಗ್ಬೋದು. ಆ ರಾಧಿಕನ್ ಹೇಗೆ ಮಟ್ಟ ಹಾಕ್ಬೇಕು ಅಂತ ಯೋಚನೆ ಮಾಡ್ಬೇಕಕ್ಕ. ನಿನ್ನ ಮಗಳು ನಮ್ಮ ಕೈ ತಪ್ಪ ಹೋಗ್ತಿದ್ದಾಳೆ. ಹುಷಾರಾಗಿರು. ನಿನ್ನ ಕೈಲಿ ಆಗ್ಲಿಲ್ಲ ಅಂತ ಕಾಲಕ್ಕೆ ನನಗೆ ಹೇಳು. ನಾನು ಅವಳನ್ನ ಸರಿ ಮಾಡ್ತೀನಿ. ನಮ್ಮ ಮುಂದೆ ದೊಡ್ಡ ಪವಾಡನೆ ನಡೆದೋಯ್ತು ಗುರುಜಿ. ಅಷ್ಟು ವಿಷಯ ಸೇರ್ಕೊಂಡ ಯಾವುದೇ ಮನುಷ್ಯ ಬದುಕ್ತಾನೆ ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ. ಕೃಷ್ಣ ಕೃಷ್ಣ ಏನು ಹೇಳ್ತಿದ್ದೀರಿ ಡಾಕ್ಟರ್? ಹೌದು ಗುರುಜಿ, ಸಂಜೆವರೆಗೆ ಕೃಷ್ಣನ ಅಬ್ಸರ್ವೇಷನ್ ಇಟ್ಟಿರ್ತೀವಿ. ಪ್ರಜ್ಞೆ ಬಂದಮೇಲೆ ಕರ್ಕೊಂಡು ಹೋಗ್ಬೋದು. ಸರಿ ಡಾಕ್ಟರ್, ಹಾಗೆ ಆಗಲಿ. ರಾಧಿಕಾ, ದೇವ್ರ ಹಾಗೆ ಬಂದು ಕೃಷ್ಣನ ಕಾಪಾಡದೆ ಮಗಳೇ. ಗುರುಜಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಬನ್ನಿ. ದೇಸಾಯಿ ಅವರು ಈಗ ತಾನೇ ಫೋನ್ ಮಾಡಿದ್ರು. ನಡೀರಿ. ಥ್ಯಾಂಕ್ಸ್ ರಾಧಿಕಾ, ನನ್ನ ಕೃಷ್ಣನ ಉಳಿಸಿದ್ದಕ್ಕೆ. ಅವನು ನಿನ್ ಕೃಷ್ಣ ಯಾವಾಗಾದ? ಬರೀ ಆಶ್ರಮದ ಕೃಷ್ಣ ಅಷ್ಟೇ ಅವನು. ರಾಧಿಕಾ, ಯಾಕೆ ಹೀಗಾಯ್ತು? ದೊಡ್ಡಪ್ಪ, ಅದು ನೀ ಸುಮ್ಮನೆ ಇರು. ನಾನು ನಿನ್ನನ್ನು ಕೇಳಲಿಲ್ಲ. ಹೇಳು ರಾಧಿಕಾ, ಯಾಕೆ ಹೀಗಾಯ್ತು? ನನಗೆ ಗೊತ್ತಿಲ್ಲ ಯಜಮಾನ್ರೆ. ಏನ್ ಗೊತ್ತಾಗ್ಲಿಲ್ಲ? ಜವಾಬ್ದಾರಿಯಿಂದ ಕೆಲಸ ಮಾಡೋರು ಗೊತ್ತಾಗ್ಲಿಲ್ಲ ಅನ್ನೋ ಜಾರಕ್ಕೆ ಉತ್ತರ ಕೊಡೋದು ಚೆನ್ನಾಗಿರೋದಿಲ್ಲ. ನಿನಗೆ ಗೊತ್ತಾಗದೆ ಹೇಗಾಗೋಕ್ ಸಾಧ್ಯ ಇದೆಲ್ಲ? ನಾನು ಔಷಧಿ ಮಾಡಿಕೊಟ್ಟಿದ್ದಷ್ಟೇ. ಅದ್ರಲ್ಲಿ ವಿಷ ಹೇಗೆ ಸೇರ್ಕೊಳ್ತು ಅಂತ ನನಗೆ ಗೊತ್ತಿಲ್ಲ. ರೀ, ಏನೋ ತಪ್ಪ ಆಗೋಯ್ತು. ರಾಧಿಕಾ ನೋಡ್ಕೊಂಡಿಲ್ಲ ಅನ್ಸುತ್ತೆ. ಏನ್ ನೋಡ್ಕೊಂಡಿಲ್ಲ? ನೋಡ್ಕೊಳ್ಳಿಲ್ಲ ಅಂತ ಇಷ್ಟು ಸುಲಭವಾಗಿ ಹೇಳ್ತೀಯಲ್ಲ ಸೌಪರ್ಣಿಕಾ. ಕೃಷ್ಣಂಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡ್ತೀಯ ನೀನು? ರಾಧಿಕಾ, ಔಷಧಿ ಬೆರೆಸೋದ್ರಲ್ಲೋ ಕೊಡೋದ್ರಲ್ಲೋ ಏನಾದ್ರೂ ವ್ಯತ್ಯಾಸ ಆಯ್ತಾ? ನಿಜವಾದ ವಿಚಾರ ಗೊತ್ತಾಗುವವರೆಗೂ ಆಶ್ರಮಕ್ಕೆ ಕಳಂಕ ತಪ್ಪಿದ್ದಲ್ಲ. ಇಷ್ಟಕ್ಕೆಲ್ಲ ಕಾರಣ ನೀನು ರಾಧಿಕಾ. ನಿನ್ನ ಬೇಜವಾಬ್ದಾರಿಯಿಂದ ಈ ಕೆಲಸ ಆಗಿರೋದು. ಇದಕ್ಕೆ ಯಾರ ಕಾರಣ ಅನ್ನೋದು ನನಗೆ ಗೊತ್ತಾಗಬೇಕು. ಆಶ್ರಮದಲ್ಲಿ ಇತ್ತೀಚೆಗೆ ಏನೇನೋ ನಡೀತಾ ಇದೆ ಸೌಪರ್ಣಿಕಾ. ಜನ ಸಾವಿರ ಪ್ರಶ್ನೆ ಕೇಳ್ತಾರೆ. ಏನು ಉತ್ತರ ಕೊಡ್ಲಿ ನಾನು? ಇವ್ರುಗಳು ಮಾಡೋ ಅಪದ್ಧ ಕೆಲಸಗಳಿಗೆ ನಾವು ಹೊರಕ್ಕಾಗುತ್ತಾ?
ರಾಧಿಕಾ ತಪ್ಪು ಮಾಡಿಲ್ಲ ರೀ. ರಾಧಿಕಾ ಅಂತ ಕೆಲಸ ಮಾಡೋಳಲ್ಲ, ಅದು ನಿಮಗೂ ಚೆನ್ನಾಗಿ ಗೊತ್ತಿದೆ. ನೀವು ಅವಳ ಹತ್ರ ಹಾಗೆ ಮಾತಾಡಬಾರ್ದಾಗಿತ್ತು. ನೋಡಿ, ಮೊದಲು ಕೃಷ್ಣನ್ ಕಿಡ್ನಾಪ್ ಆಯಿತು, ಈಗ ಹೀಗಾಗಿದೆ ಅಂದರೆ ಏನಿದ್ರ ಅರ್ಥ? ಇದ್ರಲ್ಲಿ ಬೇರೆ ಯಾರ್ದೋ ಕೈವಾಡ ಇದೆ ಅಂತ ತಾನೇ? ನೋಡಕ್ಕ ಎಫೆಕ್ಟ್ ಹೇಗಿದೆ ಅಂತ. ದೇಸಾಯಿಗಳ ಮನಸ್ಸಲ್ಲಿ ರಾಧಿಕಾ ಮೇಲೆ ಕೆಟ್ಟ ಅಭಿಪ್ರಾಯ ಬಂದಾಯ್ತು. ಮುಂದೆಲ್ಲ ನೋಡೋಣ. ಮನೆ ಮಗಳು ಅಂತ ಹಾರಾಡ್ತಿದ್ರು, ಈಗೇನು ಮಾಡ್ತಾಳೆ ನಾನು ನೋಡ್ತೀನಿ. ರಾಧಿಕಾ, ಕೂತ್ಕೊ ಮರಿ. ಪರವಾಗಿಲ್ಲ ಯಜಮಾನ್ರೆ. ಕೋಪ ಮನುಷ್ಯನ್ನ ಕೆಟ್ಟವನನ್ನಾಗಿ ಮಾಡುತ್ತಲ್ವಾ? ದುಡುಕಿ ಕೋಪದ ಕೈಗೆ ನನ್ನ ಬುದ್ಧಿ ಕೊಟ್ಟು ನಿನ್ಗೇನೇನೋ ಹೇಳ್ಬಿಟ್ನಮ್ಮ. ಇಲ್ಲ ರಾಧಿಕಾ, ಆಶ್ರಮನ ತುಂಬಾ ಪ್ರೀತಿಯಿಂದ ಕಟ್ಟಿದೆ. ಅಲ್ಲಿ ಹೀಗೆಲ್ಲ ಆಯ್ತಲ್ಲ ಅಂತ ಬೇಸರದಿಂದ ನಿನ್ ಮೇಲೆ ಕೂಗಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸು ಮಗಳೇ. ಛೇ, ಕ್ಷಮೆ ಯಾಕೆ ಕೇಳ್ತೀರಾ? ನನಗೆ ಅರ್ಥ ಆಗುತ್ತೆ. ಕೇಳಬೇಕು, ಕ್ಷಮೆ ಕೇಳಬೇಕು. ಮಾಡಿದ್ದು ತಪ್ಪು ಅಂತ ಗೊತ್ತಾದ್ಮೇಲೆ ಕ್ಷಮೆ ಕೇಳದೆ ಇದ್ರೆ ಮನಸ್ಸಾಕ್ಷಿ ಇದೆಯಲ್ಲ, ಅದು ತಿವಿತಾ ಇರುತ್ತೆ. ಏನಿಲ್ಲ ರಾಧಿಕಾ, ಆಶ್ರಮದಲ್ಲಿ ಇರೋರೆಲ್ರೂ ತಂದೆ ತಾಯಿ ಬಂಧು ಬಳಗ ಎಲ್ರೂ ಬಿಟ್ಟು ನೋವು, ಸಂಕಟ, ಕಾಯಿಲೆ, ಕಸಾಲೆ ಇದೆಲ್ಲವನ್ನು ಹೊತ್ತುಕೊಂಡು ಇಲ್ಲಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲಿರ್ತಾರೆ. ಅಂಥವ್ರಿಗೆ ನೋವು ಆಗ್ಬಿಟ್ರೆ ನನ್ನ ಮನಸ್ಸು ತಡೆಯೋದಿಲ್ಲ. ಹಾಗಾಗಿ ಹಾಗೆಲ್ಲ ಅಂದ್ಬಿಟ್ಟೆ ಅಷ್ಟೇ. ಕೃಷ್ಣ ನೋಡು ಪಾಪ, ತುಂಬಾ ಒಳ್ಳೆ ಹುಡುಗ, ಮುಗ್ಧ. ಅವನನ್ನು ಯಾರೋ ಗೊತ್ತಿಲ್ದ ಹಾಗೆ ಕಿಡ್ನಾಪ್ ಮಾಡಿಬಿಟ್ಟಿದ್ರು. ಈಗ ನೋಡಿದ್ರೆ ಈ ತರ. ಅದ್ ಯಾಕೆ ಅವನ ಮೇಲೆ ಆ ತರ ದ್ವೇಷ ಸಾಧಿಸ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ. ಆಶ್ರಮದ ಇದೆಲ್ಲ ಯಾಕೆ ನಡೆಯುತ್ತೆ ಅರ್ಥ ಆಗ್ತಾ ಇಲ್ಲ. ಹೀಗೆಲ್ಲ ನಡೆದ್ರೆ ಆಶ್ರಮಕ್ಕೆ ಕೆಟ್ಟ ಹೆಸರು ಬರುತ್ತೆ. ನಮ್ಮ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಅದಕ್ಕೆ ಹೇಳ್ದಮ್ಮ ಅಷ್ಟೇ. ಯಾರೋ ಕೃಷ್ಣನ್ ಕೊಲ್ಲೋದಕ್ಕೆ ಅಂತಾನೆ ನಾನ್ ಮಾಡ್ಕೊಡ್ತಿದ್ದ ಔಷಧಿನಲ್ಲಿ ಏನೋ ಬೆರೆಸಿದ್ರು ಅನ್ಸುತ್ತೆ. ಇಲ್ಲ ಅಂದ್ರೆ ಕೃಷ್ಣಂಗೆ ಇಷ್ಟು ತೊಂದರೆ ಯಾಕಾಗ್ತಿತ್ತು? ನಾನ್ ಕೊಟ್ಟು ತುಳಸಿ ನೀರು ಬಿಟ್ರೆ ಕೃಷ್ಣ ಬೇರೆ ಏನೂ ತಗೊಂಡಿಲ್ಲ. ಮನೆಯಿಂದ ಮಾಡ್ಕೊಂಡು ಹೋದ ಪಾಯಸನ ಜಾನಕಿನೂ ತಿಂದಿದ್ದಾಳೆ. ಅವಳಿಗೇನು ಆಗಿಲ್ಲ. ಇದ್ರಲ್ಲೇ ಗೊತ್ತಾಗತ್ತೆ ಇದರಲ್ಲಿ ಬೇರೆ ಯಾರದ್ದು ಕೈವಾಡ ಇದೆ ಅಂತ. ನಿಜ ರಾಧಿಕಾ, ಆಶ್ರಮದಲ್ಲಿ ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಿ. ಎಲ್ರನ್ನೂ ಹುಷಾರಾಗಿ ನೋಡ್ಕೋಬೇಕು. ಗುರುಜಿ ಹತ್ರ ಮಿಕ್ಕ ವಿಷಯ ನಾನು ಮಾತಾಡ್ತೀನಮ್ಮ. ಸರಿ ಯಜಮಾನ್ರೆ. ನಾನೇನೋ ಹೇಳಿದೆ ಅಂತ ಯಾವ ಮಾತನ್ನು ಮನಸ್ಸಿಗೆ ಹಚ್ಕೋಬೇಡಮ್ಮ. ಒಬ್ಬ ತಂದೆ ಮಗಳಿಗೆ ಹೇಳಿದ ತಿಳುವಳಿಕೆ ಮಾತು ಅಂತ ತಿಳ್ಕೊ. ಬೇಜಾರು ಮಾಡ್ಕೋಬೇಡಮ್ಮ.
ಏನು ಯೋಚನೆ ಮಾಡ್ತಿದ್ಯಾ? ಜಾನಕಿ, ಇದು ಆಕಸ್ಮಿಕವಾಗಿ ನಡೆದಿದ್ದ ಘಟನೆ ಅಂತ ನನಗೆ ಅನಿಸ್ತಿಲ್ಲ. ಯಾರೋ ಬೇಕು ಅಂತಾನೆ ಮಾಡಿರೋದು. ಯಾರಿಂತ ಕೆಲಸ ಮಾಡಿರ್ಬೋದು? ಅಂಥವ್ರು ಯಾರು ಇರೋದಕ್ಕೆ ಸಾಧ್ಯ ರಾಧಿಕಾ? ಪಾಪ ನಮ್ಮ ಕೃಷ್ಣ ಏನು ಅಂತ ನಿನಗೆ ಗೊತ್ತಲ್ಲ. ಅವನಿಗೆ ಶತ್ರುಗಳು ಯಾರು ಇರೋದಕ್ಕೆ ಸಾಧ್ಯ? ಏನೋಪ್ಪ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ರಾಧಿಕಾ, ಕೃಷ್ಣನ ಆಸ್ಪತ್ರೆಯಿಂದ ಕರ್ಕೊಂಡ್ ಬಂದಿದಾರಂತೆ. ನಾನು ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ಲಾ? ರಾಧಿಕಾ, ಆತಂಕ ಬೇಡ. ಕೃಷ್ಣ ಪೂರ್ತಿಯಾಗಿ ಗುಣ ಆಗಿದ್ದಾನೆ. ಸದ್ಯ ದೇವ್ರ ದೊಡ್ಡವನು, ಅವನಿಗೇನೂ ಆಗ್ಲಿಲ್ವಲ್ಲ. ರಾಧಿಕಾ, ಇನ್ಮೇಲೆ ನೀನು ಹುಷಾರಾಗಿರ್ಬೇಕು. ಯಾಕೋ ಕೃಷ್ಣನ ಕೊಲ್ಬೇಕು ಅಂತ ಯಾರೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ.